ಹಾಸನ್ಗೆ, ಕನ್ನಡ ಸಂಸ್ಕೃತಿ ವಿರೋಧಿ ಕಮಲ ಹಾಸನ್ಗೆ, ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ ವಿರೋಧಿ ಕಮಲ್ ಹಾಸನ್ಗೆ, ಕಮಲ್ ಹಾಸನ ಚಿತ್ರಗಳು ನಾಡಿನದಂತ ಬಹಿಷ್ಕರಿಸಲಿ. ಕನ್ನಡ ಭಾಷೆಯ ಅವಮಾನ ಮಾಡಿದ ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು. ಕನ್ನಡ ಭಾಷೆಗೆ ಅವಮಾನ ಮಾಡಿದ ಕಮಲ್ ಹಾಸನ್ ಕ್ಷಮೆ ಧಿಕ್ಕರಿಸಲಿ. ಕನ್ನಡ ಭಾಷೆಗೆ ಅವಮಾನ ಮಾಡಿದ ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು. ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕಮಲ್ ಹಾಸನ ಚಿತ್ರಗಳು ನಾಡಿನದಂತ ಬಹಿಷ್ಕರಿಸಲಿ. ಕನ್ನಡ ವಿರೋಧಿ ಕಮಲ್ ಹಾಸನ್ ಮಾಡಿದ ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು. ಕನ್ನಡ ಭಾಷೆಗೆ ಅವಮಾನ ಮಾಡಿದ ಕಮಲ್ ಹಾಸನ್ ಕ್ಷಮೆ ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ ಕಮಲ್ ಹಾಸನ್ಗೆ, ಕನ್ನಡ ವಿರೋಧಿ. ಕನಿಷ್ಠ ಭಾಷಾ ಜ್ಞಾನ ಇಲ್ಲದ ತಮಿಳು ಚಿತ್ರರಂಗದ ಕಮಲ ಹಾಸನ್ ಅವರು ಅವಿವೇಕತನದ ಪರಮಾವಧಿಗೆ ಮುಟ್ಟಿ ತಮಿಳಿನ ಭಾಷಾಂಧತೆಯಲ್ಲಿ ಮುಳುಗಿ ಒಂದು ಪಕ್ಕದ ರಾಜ್ಯದ ಸಹೋದರನಂತೆ ಇರ್ತಕ್ಕಂಥ ವಿಶಾಲ ಮನೋಭಾವನೆ ಇರ್ತಕ್ಕಂಥ ನಮ್ಮ 2000 ವರ್ಷಗಳ ಒಂದು ಉಜ್ವಲವಾಗಿರ್ತಕ್ಕಂಥ ಐತಿಹಾಸಿಕ ಒಂದು ಪ್ರಾಚೀನ ಭಾಷೆಗೆ ತಮಿಳಿನಿಂದ ಹುಟ್ಟಿರ್ತಕ್ಕಂಥ ಭಾಷೆ ಅಂತ ಹೇಳಿ ನಮ್ಮ ಕನ್ನಡ ನಾಡಿನ ಸಮಸ್ತ ಕೋಟಿ ಕೋಟಿ ಜನರ ಒಂದು ಹೃದಯಕ್ಕೆ ಇವತ್ತು ಬೆಂಕಿಯನ್ನು ಕೊಟ್ಟಿದ್ದಾರೆ, ಇವತ್ತು ಬೆಂಕಿ ಹಚ್ಚಿದ್ದಾರೆ. ಇವರು ನಮ್ಮ ಕನ್ನಡ ವಿರೋಧಿಗಳು, ಕನ್ನಡ ವೈರಿಗಳು ಕೂಡ ಆಗಿದ್ದಾರೆ. ಅದಕ್ಕೋಸ್ಕರ ಇವರು ನಮ್ಮ ಒಂದು ನಾಡ ದ್ರೋಹ, ಕನ್ನಡ ಭಾಷೆಯ ಒಂದು ವಿರೋಧಿಗೆ ಇವತ್ತು ತಕ್ಕ ಶಾಸ್ತಿ ಆಗಬೇಕಂದ್ರೆ ಬರೀ ಕ್ಷಮೆ ಕೇಳೋದಷ್ಟೇ ಅಲ್ಲ, ಅವರಿಗೆ ನಮ್ಮ ಕನ್ನಡ ನಾಡಿನಲ್ಲಿ ಎಲ್ಲ ಕಡೆ ಅವರ ವಿರುದ್ಧ ಮೊಕದ್ದಮೆಗಳನ್ನು ಹೂಡಬೇಕು, ಅವರ ವಿರುದ್ಧ FIR ಆಗಬೇಕು, ಭಾಷಾ ವಿರೋಧಿ ಕೃತ್ಯ, ಭಾಷಾ ವಿರೋಧಿ ಮಾತುಗಳನ್ನಾಡುವ ಸಲುವಾಗಿ. ಮತ್ತು ಅವರು ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಮತ್ತು ಇಡೀ ನಾಡಿನಾದ್ಯಂತ ನಮ್ಮ ಕನ್ನಡ ಚಲನಚಿತ್ರ ಒಂದು ಚೇಂಬರ್ನವರು ಅವರ ಯಾವುದೇ ಚಿತ್ರಗಳನ್ನು ಕರ್ನಾಟಕದಲ್ಲಿ ಬಿಡುಗಡೆ ಮಾಡಕೂಡದು. ಅದರಲ್ಲಿ ಶಿವರಾಜ್ ಕುಮಾರ್ ನಟನೆ ಮಾಡಿದರೂ ಕೂಡ ಶಿವರಾಜ್ ಕುಮಾರ್ ಅವರು ಅಲ್ಲೇ ಆ ಸಂದರ್ಭದಲ್ಲೇ ಖಂಡನೆ ಮಾಡಬೇಕಾಗಿತ್ತು, ಅದು ಮಾಡಲಿಲ್ಲ ಶಿವರಾಜ್ ಕುಮಾರ್ ಅವರು. ಅದಕ್ಕೆ ನಮಗೆ ನಿಜವಾಗಲೂ ಕೂಡ ಶಿವರಾಜ್ ಕುಮಾರ್ ಬಗ್ಗೆ ಬಹಳ ವಿಷಾದ ಇದೆ. ಈಗಲಾದರೂ ಶಿವರಾಜ್ ಕುಮಾರ್ ಅವರು ಅವರ ಕನ್ನಡ ನಾಡು, ಕನ್ನಡ ಮಣ್ಣಿನಲ್ಲಿ ಹುಟ್ಟಿ ಕನ್ನಡ ಸುಪ್ರಸಿದ್ಧ ಒಬ್ಬ ಹೀರೋ ಆಗಿ ಇವತ್ತು ಕಮಲ್ ಹಾಸನ್ ಅವ್ರನ್ನ ಆ ಮಾತುಗಳನ್ನು ಅವರು ಖಂಡಿಸಲೇಬೇಕು. ಮತ್ತು ಅವರ ಚಿತ್ರಗಳು ಏನೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಅದರ ವಾಪಸ್ ಬರಬೇಕು. ಅವರು ಆ ತಮ್ಮ ಪಾತ್ರಗಳನ್ನು ಅಲ್ಲಿ ನಿಷೇಧ ಮಾಡ್ಕೋಬೇಕು. ಆ ಚಿತ್ರ ಕರ್ನಾಟಕದಲ್ಲಿ ಬಿಡುಗಡೆ ಆಗಬಾರ್ದು, ಮುಂದೆ ಯಾವ ಚಿತ್ರಗಳು ಬಿಡುಗಡೆ ಆಗಬಾರ್ದು ಅಂತ ತಿಳ್ಕೊಂಡು ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಕಮಲ್ ಹಾಸನ್ ಇದೇ ರೀತಿ ಆದರೆ ನಾವು ಕೂಡ ಇಲ್ಲಿ ಸಾಧ್ಯ ಆದರೆ ಪೊಲೀಸ್ ಸ್ಟೇಷನ್ನಲ್ಲಿ ಇಲ್ಲಿ ಕೇಳ್ತೇವೆ. ಇಲ್ಲಿ ಅವರು ನಾಡ ವಿರೋಧಿ, ಭಾಷೆ ವಿರೋಧಿ ಆಗಿರೋದ್ರಿಂದ ಇಲ್ಲಿ FIR ಮಾಡಕ್ಕೆ ಬಂದರೆ ನಾವು ರಾಯಚೂರಲ್ಲಿ ಕೂಡ ಅವರ ವಿರುದ್ಧ ಒಂದು ಮೊಕದ್ದಮೆಯನ್ನು ಹೂಡಲಾಗ್ತೇವೆ.